सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ पादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे द्विसूत्रात्मके सूत्रद्वयात्मकेऽस्मिन् षड्विंशतितमे आदराधिकरणे तस्मिन् अधिकरणे उपनिबद्धयोः सूत्रयोः द्वयोः इदानीं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः चत्वारिंशं सूत्रं पादादितः
ಚತ್ವಾರಿಂಶಂ ಸೂತ್ರಂ ತಸ್ಮಿನ್ ಅಧಿಕರಣೆ ಪ್ರಥಮಂ ಸೂತ್ರಂ ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ಚತ್ವಾರಿಂಶಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ಮಹಾಮೋಹಪಂಕೆ ವಿರಿಂಚಾಚರಾಂತಂ ಪ್ರಜಾಹಸ್ತಿನಂ ಮಗ್ನಮಾಲೋಕ್ಯ ಭಾಷ್ಯೈಃ ಜಲೈಃ ಕ್ಷಾಲಯಿತ್ವಾತ್ಮವಿದ್ಯಾದಿವಂ ಯೋ ನಯತ್ಯೇಕಲಂ ಶಂಕರಂ ತಂ ನಮಾಮಿ. ಮಹಾಮೋಹಪಂಕೆ ವಿರಿಂಚಾಚರಾಂತಂ ಪ್ರಜಾಹಸ್ತಿನಂ ಮಗ್ನಮಾಲೋಕ್ಯ ಭಾಷ್ಯೈಃ ಜಲೈಃ ಕ್ಷಾಲಯಿತ್ವಾತ್ಮವಿದ್ಯಾದಿವಂ ಯೋ ನಯತ್ಯೈಕಲಂ ಶಂಕರಂ ತಂ ನಮಾಮಿ. ಶಂಕರಂ ತಂ ನಮಾಮಿ. ಇದೊಂದು ನೈಷ್ಕರ್ಮ್ಯ ಸಿದ್ಧಿಯ ವಿವರಣ ಗ್ರಂಥ ಒಂದಿದೆ. ಅದರಲ್ಲಿ ಇರತಕ್ಕಂಥ ಒಂದು ಶ್ಲೋಕ ಇದು. ಏನು ಅಂತಂದರೆ, ಮಹಾಮೋಹ ಪಂಕೆ, ಈ ಮಹಾಮೋಹದ ಒಂದು ಕೆಸರಿನ ಒಂದು ಭಾರಿಯ ಒಂದು ಗುಂಡಿ, ಅದರಲ್ಲಿ ಮಹಾಮೋಹ ಪಂಕೆ, ಕೆಸರಿನ ಒಂದು ಮಹಾಗುಂಡಿಯಲ್ಲಿ ವಿರಿಂಚಾಚರಾಂತಂ, ತಮ್ಮ ಎಲ್ಲ ಪ್ರಾರಬ್ಧ ಸುಖವನ್ನ ಬ್ರಹ್ಮನಿಂದ ಏನು ಬರೆಯಲ್ಪಟ್ಟಿತ್ತೋ ಅದನ್ನ ಅನುಭವಿಸ್ತಾ ಇರತಕ್ಕಂತಹ ಯಾರವರು ಪ್ರಜಾಹಸ್ತಿನಂ, ಪ್ರಜೆಗಳು, ಜೀವಗಳು ಎಂಬ ಆನೆಗಳು. ಈ ಜೀವಗಳು ಎಂಬ ಆನೆಗಳು ಏನಾಗಿದೆ, ಮಹಾಮೋಹ ಪಂಕೆ, ಒಂದು ಮಹತ್ತರವಾದಂತಹ ಒಂದು ಕೆಸರಿನ ಗುಂಡಿಯಲ್ಲಿ ಬಿದ್ದುಬಿಟ್ಟು ಏನಾಗ್ತಾ ಇದೆ, ವಿರಿಂಚಾಚರಾಂತಂ, ತಮ್ಮ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾ ಅಲ್ಲಿ ಇದೆ. ಮಗ್ನಂ ವಿರಿಂಚಾಚರಾಂತಂ ಮಗ್ನಂ, ಮಹಾಮೋಹ ಪಂಕೆ ಮಗ್ನಂ, ಕೆಸರಿನ ಗುಂಡಿಯಲ್ಲಿ ಮಗ್ನವಾಗಿಬಿಟ್ಟಿದೆ. ಇದನ್ನ ಯಾರು, ಈ ಜೀವರು ಇದನ್ನ ಕಂಡು ಆಲೋಕ್ಯ, ಇದನ್ನ ಕಂಡು ಯಾವ ಮಹಾತ್ಮನೋ ಭಾಷ್ಯೈಹಿ ಜಲೈಹಿ, ತನ್ನ ಭಾಷ್ಯವೆಂಬ ಒಂದು ಶುದ್ಧವಾದ ಜಲದಿಂದ ಆ ಒಂದು ಕೆಸರ ಗುಂಡಿಯಲ್ಲಿ ಬಿದ್ದುಬಿಟ್ಟಿತ್ತಲ್ಲ, ಆ ಆನೆಯನ್ನು ಎತ್ತಿ ಅದರ ಕ್ಷಾಲಯಿತ್ವ, ಆ ಒಂದು ಭಾಷ್ಯ ಜಲದಿಂದ ಅದನ್ನೆಲ್ಲವನ್ನು, ಆ ಕೆಸರಿನ ಎಲ್ಲವನ್ನು ತೆಗೆದು ತೊಳೆದು ಎಲ್ಲಿಗೆ ಬಿಟ್ಟ, ವಿದ್ಯಾದಿವಂ ಯೋ ಅಂತಂದರೆ ವಿದ್ಯೆ ಎಂಬ ಭೂಮಿಕೆ, ಆ ಭೂಮಿಕೆಯಲ್ಲಿ ತೆಗೆದು ನಮ್ಮನ್ನ ಪ್ರಜಾಹಸ್ತಿ ಜೀವರನ್ನ ನಯತಿ ಕರ್ಕೊಂಡು ಹೋಗಿ ಬಿಟ್ಟ. ಇಂತಹ ಯಾರು ಹೀಗೆ ಆ ಮಹಾ ಮೋಹದ ಕೆಸರಿನಲ್ಲಿ ಮುಳುಗಿ ಅಲ್ಲಿ ಪ್ರಾರಬ್ಧ ಕರ್ಮವನ್ನು ಅನುಭವಿಸುತ್ತಾ ಒದ್ದಾಡ್ತಾ ಇರ್ತಕ್ಕಂತಹ ಜೀವರುಗಳನ್ನು ಕಂಡು ತನ್ನ ಭಾಷ್ಯವೆಂಬ ಜಲದಿಂದ ಅದನ್ನೆಲ್ಲವನ್ನು ಕೂಡ ತೊಳೆದು, ಆನೆಗಳನ್ನು ಎತ್ತಿ ತೊಳೆದು ಅವುಗಳನ್ನು ವಿದ್ಯಾದಿವಂ
ಮತ್ತೆ ಒಂದು ವಿದ್ಯೆಯ ಭೂಮಿಕೆಯಲ್ಲಿ ಮಹಾಮೋಹದಲ್ಲಿದ್ರು ಅವರೆಲ್ಲ. ಅಲ್ಲಂತರ ವಿದ್ಯಾ ದಿವಂ, ಅದು ಮಹಾಮೋಹ ಪಂಕ, ಅದು ಇದು ವಿದ್ಯಾ ದಿವ, ಇದು ವಿದ್ಯೆ ಎಂಬ ಸ್ವರ್ಗ. ಇದರಲ್ಲಿ ಕರೆದುಕೊಂಡು ಯಾವ ಮಹಾತ್ಮನ ಬಿಟ್ಟನೋ ತಂ ಆ ಶಂಕರಂ, ಶಂಕರ ಭಗವತ್ಪಾದರನ್ನ ಅಹಂ ನಾನು ನಮಾಮಿ, ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು ಇದು ಶ್ಲೋಕ. ಇದೊಂದು ಸಾರಿ ಹೇಳ್ಕೊಂಡ ನಂತರ ಶುರು ಮಾಡಿ. ಓಂ ಮಹಾಮೋಹ ಪಂಕೆ ವಿರಿಂಚಾಚರಾಂತಂ ಪ್ರಜಾಹಸ್ತಿನಂ ಮಗ್ನಮಾಲೋಕ್ಯ ಭಾಷ್ಯೈಃ ಜಲೈಶ್ಚಾಲಯಿತ್ವಾತ್ಮವಿದ್ಯಾದಿವಂ ಯೋ ನಯತ್ಯೇಕಲಂ ಶಂಕರಂ ತಂ ನಮಾಮಿ, ಶಂಕರಂ ತಂ ನಮಾಮಿ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ದ್ವಿಸೂತ್ರಾತ್ಮಕಂ ಷಡ್ವಿಂಶಂ ಆದರಾಧಿಕರಣಂ. ಓಂ ಆದರಾದಲೋಪಃ ಓಂ ಉಪಸ್ಥಿತೆ ತಸ್ತದ್ವಚನಾತ್. ಇಮೇ ದ್ವೇ ಸೂತ್ರೇ ತಸ್ಮಿನ್ ಆದರಾಧಿಕರಣೆ ಉಪನಿಬದ್ಧೆ ಭಗವತಾ ಬಾದರಾಯಣೇನ ಆಚಾರ್ಯೇಣ ಸರ್ವಜ್ಞೇನ. ಆ ಎರಡು ಸೂತ್ರಗಳಲ್ಲಿ ಈಗ ಮೊದಲನೆಯ ಸೂತ್ರ ತಯೋ ಸೂತ್ರಯೋ ಇದಾನಿ ಪ್ರಥಮಂ ಸೂತ್ರಂ ವಿಚಾರ್ಯತೆ. ತತ್ಸೂತ್ರಂ ದ್ವಿವಾರಂ ಪಠಾಮಃ. ಆ ಸೂತ್ರ ಎರಡು ಸರಿ ಹೇಳ್ಕೊಳ್ಳೋಣ. ಓಂ ಆದರಾದಲೋಪಃ, ಓಂ ಆದರಾದಲೋಪಃ. ಇದರ ಒಂದು ಅನ್ವಯ ಅರ್ಥ ಪದವಿಭಾಗ ಕ್ರಮ ಎಲ್ಲ ನೋಡಿದ್ದೇವೆ. ಅನ್ವಯ ಕ್ರಮ ಮಾತ್ರ ನೋಡೋಣ. ಆದರಾತ್, ಆದರಾತ್ ಇತ್ಯುಕ್ತೆ ಕಸ್ಮಿನ್ ಆದರಾತ್, ಯಾವುದರಲ್ಲಿ ಆದರವಿದೆ ಅಂದ್ರೆ ಅಗ್ನಿಹೋತ್ರೆ ಆದರ. ಅಗ್ನಿಹೋತ್ರದಲ್ಲಿ ಯಾವ ಅಗ್ನಿಹೋತ್ರ ಅದು ಅಂತಂದ್ರೆ ಅದು ವೈಶ್ವಾನರ ವಿದ್ಯೆಗೆ ಸಂಬಂಧಪಟ್ಟದ್ದು. ಅದನ್ನು ಅಗ್ನಿಹೋತ್ರ ಅಂತ ಕರೆದಿದ್ದಾರೆ. ವೈಶ್ವಾನರ ಉಪಾಸನೆ ಇದು ಅದಕ್ಕೆ ಸಂಬಂಧಪಟ್ಟದ್ದು. ಆ ಒಂದು ಅಗ್ನಿಹೋತ್ರದಲ್ಲಿ ವೈಶ್ವಾನರ ವಿದ್ಯೆಯಲ್ಲಿ ಹೇಳಿರತಕ್ಕಂತಹ ಅಗ್ನಿಹೋತ್ರದಲ್ಲಿ ಆದರಾತ್, ಆದರ ಶ್ರವಣಾತ್, ಆದರವನ್ನ ಶ್ರುತಿಯಲ್ಲಿ ಹೇಳಿರುವುದರಿಂದ ಏನಾಗುತ್ತೆ, ಅಗ್ನಿಹೋತ್ರದಲ್ಲಿ ಆದರವನ್ನು ತೋರಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಭೋಜನ ಲೋಪೆ ಅಪಿ, ಈ ಭೋಜನ ಲೋಪದಲ್ಲಿ ಭೋಜನ ಒಂದು ವೇಳೆ ಈ ಭೋಜನ ಏನೋ ಸಿಕ್ಕಲಿಲ್ಲ, ಆಗಲಿಲ್ಲ, ಭೋಜನ ಮಾಡೋದಕ್ಕೆ ಆಗಲಿಲ್ಲ ಒಂದಾಗಲೂ ಕೂಡ ಏನಾಗುತ್ತೆ, ಭೋಜನ ಮಾಡುವಾಗ ಪ್ರಾಣಾಗ್ನಿ ಹೋತ್ರವನ್ನು ಮಾಡಬೇಕು ಅಲ್ವಾ, ಪ್ರಾಣಾಹುತಿಗಳನ್ನು ಕೊಡಬೇಕು. ಭೋಜನ ಇಲ್ಲದೆ ಯಾವ ಪ್ರಾಣಾಹುತಿ ಕೊಡಬೇಕು? ಆವಾಗ ಭೋಜನ ಲೋಪವಾದರೆ ಈ ಪ್ರಾಣಾಗ್ನಿಹೋತ್ರಕ್ಕೆ ಲೋಪವಾಗುತ್ತೆ ಆಗೋದಿಲ್ಲವೇ ಎಂಬುದಾಗಿ ಸಂಶಯಿಸಿ, ಆ ಸಂಶಯಕ್ಕೆ ಪೂರ್ವ ಪಕ್ಷಿ ಉತ್ತರವನ್ನು ಹೇಳ್ತಾ ಇದ್ದಾನೆ. ಇದು ಪೂರ್ವ ಪಕ್ಷಿಯ ಉತ್ತರ, ಇದು ಪೂರ್ವ ಪಕ್ಷ ಸೂತ್ರ. ಇದು ಪೂರ್ವ ಪಕ್ಷಿ ಉತ್ತರವನ್ನು ಹೇಳ್ತಾ ಇದ್ದಾನೆ. ಇಲ್ಲ, ಭೋಜನ ಲೋಪವಾದರೂ ಕೂಡ ಏನಾಗುತ್ತೆ, ಪ್ರಾಣಾಗ್ನಿಹೋತ್ರಕ್ಕೆ ಲೋಪವಾಗುವುದಿಲ್ಲ. ಅಯ್ಯಯ್ಯೋ, ಇದು ಹೇಗ್ರಿ ಇದು? ಅಲ್ಲಪ್ಪ, ಭೋಜನ ಮಾಡುವ ಸಂದರ್ಭದಲ್ಲಿ ಯಾರು ಭೋಜನ ಮಾಡ್ತಾನೋ ಅವನು ತಾನೇ ಪ್ರಾಣಾಗ್ನಿಹೋತ್ರವನ್ನು ಮಾಡ್ತಾನೆ. ಪ್ರಾಣಾಯ ಸ್ವಾಹ ಅಂತ 5 ಆಹುತಿಗಳನ್ನು ಕೊಡ್ತಾನೆ, ಊಟ ಮಾಡ್ತಾನೆ. ಭೋಜನ ಇದ್ದಾರೆ, ಇನ್ನು ಆಹುತಿ ಏನು ಕೊಡೋದು? ಯಾರು ಕೊಡೋದು? ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ ಇಲ್ಲ ಏನು ಲೋಪ ಆಗುವುದಿಲ್ಲ ಅಂತ. ಅರೆ, ಇದೆಲ್ಲ ವಿಚಿತ್ರವಾಗಿದೆಯಲ್ಲ. ಪೂರ್ವ ಪಕ್ಷಿನೇ ಕೇಳೋದು, ಹೇಗೆ ಇದು? ಏನಪ್ಪ, ಹೇಗೆ ಲೋಪ ಆಗೋದಿಲ್ಲ ಅಂದ್ಬಿಟ್ಟಿಯಲ್ಲ, ಹೇಗೆ ಇದು ಅಂದ್ರೆ, ಆಯ್ತು ಬನ್ನಿ ಸ್ವಾಮಿ ಹೇಳ್ತೇವೆ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಇವಾಗ ಭೋಜನ ಲೋಪವಾದರೂ ಕೂಡ
ಪ್ರಾಣಾಗ್ನಿಹೋತ್ರಕ್ಕೆ ಯಾವ ಅಪಾಯವೂ ಇಲ್ಲ, ಯಾವ ಲೋಪವೂ ಇಲ್ಲ ಅಂತ ಹೇಳ್ತಾರೆ. ಇದು ವಿಚಿತ್ರವಾಗಿ ಕಾಣ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಬನ್ನಿ ವಿಚಾರ ಮಾಡೋಣ ಅಂತ ಹೇಳಿ ಇಷ್ಟು ಇದು ಭೂಮಿಕೆ. ಇದು ಈಗ ಅದನ್ನು ಕುರಿತು ವಿಚಾರ ಮಾಡ್ತಾ ಇದ್ದಾರೆ. ಪ್ರಾಣಾಗ್ನಿಹೋತ್ರ ಮಾಡಬೇಕು ಯಾವಾಗ? ಭೋಜನ ಸಂದರ್ಭದಲ್ಲಿ. ಯಾರು? ವೈಶ್ವಾನರೋಪಾಸಕ. ವೈಶ್ವಾನರೋಪಾಸಕನು ಇದ್ದಾನೆ, ಎಲ್ಲ ಮಾಡ್ತಾನೆ, ಅವನಿದೆ. ಆದರೆ ಭೋಜನವೇ ಇಲ್ಲವಲ್ಲ. ಭೋಜನವೇ ಇಲ್ಲದೆ ಇದ್ರೆ ಎಲ್ಲಿ ಸ್ವಾಮಿ ಪ್ರಾಣಾಗ್ನಿಹೋತ್ರ ಏನು ಮಾಡೋದಲ್ಲಿ ಅಂದರೆ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ಇಲ್ಲ ಭೋಜನ ಲೋಪವಾದರೂ ಸಹ ಪ್ರಾಣಾಗ್ನಿಹೋತ್ರಕ್ಕೆ ಯಾವ ಲೋಪವೂ ಇಲ್ಲ. ಓಹೋ, ಇದನ್ನು ವಿಚಾರ ಮಾಡಬೇಕು ಅಂತ. ಈಗ ಇಲ್ಲಿ ಒಂದು ಸಂಶಯ ಬರುತ್ತೆ. ಇದು ಭಗವತ್ಪಾದ ಶಂಕರರು ಈ ಒಂದು ಅಧಿಕರಣಕ್ಕೆ ಇಷ್ಟೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಮುಂದೆ ಬರುತ್ತೆ, ಇದು ಮುಂದೆ ಇನ್ನೊಂದು ಸೂತ್ರ ಇದೆ, ಸಿದ್ಧಾಂತ ಸೂತ್ರ ಇದೆ. ಅದು ಅದರ ಸಿದ್ಧಾಂತ ಹೇಳ್ತಾರೆ, ಇದು ಪೂರ್ವಪಕ್ಷ ಸೂತ್ರ ಇದೆ ಹೇಳ್ತಾರೆ. ಇದೇ ರೀತಿ ಹಿಂದೆ ಹೇಳಿದ್ದಾರಲ್ಲ ಬೇಕಾದಷ್ಟು. ಈಗ ಹೇಳ್ತಕ್ಕಂಥ ಪ್ರಕೃತಿ ಏನಿದೆ ಅಂತಂದ್ರೆ, ಈಗ ಅದಕ್ಕೆ ಉತ್ತರವನ್ನು ಹೇಳಿದ್ರು. ಇಲ್ಲ, ಇಲ್ಲಿ ಭಗವತ್ಪಾದ ಶಂಕರರು ತಮ್ಮ ಒಂದು ಸಮನ್ವಯ ಸೂತ್ರದಲ್ಲಿ ಏನಂತ ಪ್ರತಿಜ್ಞೆ ಮಾಡಿದ್ರೋ, ಅಥವಾ ಉಪೋದ್ಘಾತದಲ್ಲಿ ಈ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಉಪೋದ್ಘಾತದಲ್ಲಿ ಏನನ್ನ ಪ್ರತಿಜ್ಞೆ ಮಾಡಿದ್ದರೋ ಅದನ್ನ ಪೂರೈಸ್ತಾ ಇದ್ದಾರಪ್ಪ ಇವಾಗ ಅಂತ. ಏನು ಪ್ರತಿಜ್ಞೆ ಮಾಡಿದ್ರು? ಅದು ಹೇಳಿದ್ವಲ್ಲ ಬೇಕಾದಷ್ಟು ಕಡೆ, ಶಾಸ್ತ್ರ ಯೋನಿತ್ವಾತ್ ಅಂತ. ಏನು? ಈ ಬ್ರಹ್ಮವನ್ನ ಯಥಾವತ್ತಾಗಿ ತಿಳಿದುಕೊಳ್ಳುವುದಕ್ಕೆ ಶಾಸ್ತ್ರ ಒಂದೇ ಪ್ರಮಾಣ, ಇನ್ಯಾವ ಪ್ರಮಾಣವೂ ಇಲ್ಲ ಅಂತ. ಇನ್ಯಾವ ಪ್ರಮಾಣವೂ ಇಲ್ಲ ಅಂದ್ರೆ ಏನರ್ಥ? ಇನ್ಯಾವ ಪ್ರಮಾಣವೂ ಇಲ್ಲ ಅಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದಲಾಗಲಿ ಅನುಮಾನ ಪ್ರಮಾಣದಿಂದಲಾಗಲಿ ಪರಬ್ರಹ್ಮವನ್ನ ಯಥಾವತ್ತಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ಇನ್ನು ಉಳಿದಿರತಕ್ಕಂಥ ಒಂದು ಪ್ರಮಾಣ, ಶಾಸ್ತ್ರ ಪ್ರಮಾಣ, ಅದೊಂದೇ ಪ್ರಮಾಣ ಅಂತ ಹೇಳಿದ್ರು. ಅದನ್ನ ತಮ್ಮ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕಾಗಿ ಇದು ಹೇಗೆ ಅಂತ ನಾವು ತೋರಿಸ್ಕೊಡ್ತೇವೆ ಅಂತ ಹೇಳಿ, ಯಥಾಚಾಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ ಅಂತ ಪ್ರತಿಜ್ಞೆ ಮಾಡಿದ್ರಲ್ಲ, ನಾವು ತೋರಿಸ್ಕೊಡ್ತೇವೆ ಈಗ ಅಂತ ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಮುಂದೆ ಕುಳಿತಿದ್ದವ್ರು ಹೇಳಿದ್ರು, ನೋಡಿ ಸ್ವಾಮಿ, ಅದನ್ನ ನಾವು ಒಪ್ಕೊಂಡಿದ್ದೇವೆ. ಏನ? ಈ ಬ್ರಹ್ಮವನ್ನ ಯಥಾವತ್ತಾಗಿ ತಿಳಿಸುವುದಕ್ಕೆ ಶಾಸ್ತ್ರ ಒಂದವೇ ಪ್ರಮಾಣ, ಇನ್ನು ಮಿಕ್ಕ ಪ್ರತ್ಯಕ್ಷಾನುಮಾನಾದಿಗಳು ಪ್ರಮಾಣವಲ್ಲ ಅಂತ ನೀವೇನು ಹೇಳ್ತಾ ಇದ್ದೀರೋ ಅದರ ಬಗ್ಗೆ ನಮಗೆ ಯಾವ ವಿರೋಧವೂ ಇಲ್ಲ. ನಾವು ಅದನ್ನು ಪೂರ್ಣವಾಗಿ ಒಪ್ಕೊಳ್ತೇವೆ. ಮತ್ತೆ ಯಾವ ಸ್ವಾಮಿ ವಿರೋಧ? ಮತ್ತೆ ಅಂದ್ರೆ ಇಲ್ಲ, ಅದರಲ್ಲ ವಿರೋಧ. ಎಲ್ಲಿ ವಿರೋಧ ಗೊತ್ತೇನು? ಶಾಸ್ತ್ರವು ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೆ ಪ್ರಮಾಣವಾಗಿದೆ, ಆದರೆ ಶಾಸ್ತ್ರವು ಬ್ರಹ್ಮವನ್ನ ಹೇಗೆ ತಿಳಿಸಿಕೊಡುತ್ತಿದೆ, ಯಾವ ರೀತಿ ತಿಳಿಸಿಕೊಡುತ್ತಿದೆ ಅಂತ ಅನ್ನುವುದರಲ್ಲಿ ನಿಮಗೂ ನಮಗೂ ವಿರೋಧ ಅಂದ. ಶಾಸ್ತ್ರ ಪ್ರಮಾಣ ಅಂತ ಅನ್ನೋದಕ್ಕೆ ನಮ್ಮ ವಿರೋಧ ಇಲ್ಲ. ಹೌದು, ಪ್ರತ್ಯಕ್ಷದಿಂದಲೂ ಸಾಧ್ಯವಿಲ್ಲ, ಅನುಮಾನದಿಂದಲೂ ಸಾಧ್ಯವಿಲ್ಲ. ಆದರೆ ಶಾಸ್ತ್ರವು ತಿಳಿಸಿಕೊಡುತ್ತದೆ ಎಂದಾಗ, ನೋಡಿ ಶಾಸ್ತ್ರವು ಈ ರೀತಿಯಾಗಿ ತಿಳಿಸಿಕೊಡುತ್ತದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ನಮಗೆ ವಿರೋಧ. ಈ ರೀತಿಯಾಗಿ ಶಾಸ್ತ್ರವು ತಿಳಿಸಿಕೊಡುತ್ತಿಲ್ಲ, ನೀವು ಹೇಳಿದ್ದು ತಪ್ಪು, ಸರಿ ಇಲ್ಲ, ನಿಮ್ಮ ವ್ಯಾಖ್ಯಾನ, ಅದರಲ್ಲಿ ನಮಗೆ ವಿರೋಧ ಅಷ್ಟೆ. ಹಾಗಾಗಿ ಏನಪ್ಪ ಇಲ್ಲಿ ಈ ಪ್ರಕೃತ ಸಂದರ್ಭದಲ್ಲಿ ಏನು ವಿರೋಧ ಅಂದರೆ, ಇದನ್ನೆಲ್ಲವನ್ನೂ ಕೂಡ
ಈ ಸಮನ್ವಯ ಸೂತ್ರದಲ್ಲಿ ಪರಿಹಾರ ಮಾಡಿದ್ದಾರೆ ಸೂಕ್ಷ್ಮವಾಗಿ. ಅಲ್ಲೂ ಕೂಡ ಒಂದು 20 ಪೇಜ್ ಭಾಷ್ಯ ಬರೆದಿದ್ದಾರೆ. ಒಂದೇ ಒಂದು ಸೂತ್ರ, ತತ್ತು ಸಮನ್ವಯ, 3 ಪದ, ತ್ರಿಪದಾತ್ಮಕವಿದಂ ಸೂತ್ರಂ ತತ್ತು ಸಮನ್ವಯ. ಅದಕ್ಕೆ 20 ಪೇಜ್ ಭಾಷ್ಯ ಬರೆದಿದ್ದಾರೆ ಭಗವತ್ಪಾದ ಶಂಕರರು. ಇವೆಲ್ಲ ತಗೊಂಡಿದ್ದಾರೆ. ಏನು ಅಂದರೆ, ಆಯ್ತಪ್ಪ, ಯಾವ ಕರ್ಮದಿಂದಲಾಗಲಿ ಇನ್ನೊಂದರಿಂದಲಾಗಲಿ ಸಾಧ್ಯವಿಲ್ಲ ಅಂತ ಹೇಳಿ ಅದನ್ನ ಹೇಳಿದಾಗ, ಆಯ್ತು ಸ್ವಾಮಿ, ಅದು ಸರಿ. ಆದರೆ ಏನಾದರೆ ಪಕ್ಕದಲ್ಲಿ ಕೂತಿದ್ದವನು ಎದ್ದ, ತತ್ರ ಅಪರೇ ಪ್ರತ್ಯವತಿಷ್ಠಂತೆ, ಇನ್ನೊಬ್ಬ ಎದ್ದ. ಏನ್ ಹೇಳ್ದ ಅವನು? ಸರಿ ಸ್ವಾಮಿ, ಯದ್ಯಪಿ ಶಾಸ್ತ್ರ ಪ್ರಮಾಣಕಂ ಬ್ರಹ್ಮ ತಥಾಪಿ ಪ್ರತಿಪತ್ತಿ ವಿಧಿ ವಿಷಯತೆಯ ಏವ ಶಾಸ್ತ್ರೇಣ ಬ್ರಹ್ಮ ಸಮರ್ಪ್ಯತೆ ಅಂದ್ಬಿಟ್ಟ. ಏನು ಹಾಗಂದ್ರೆ, ಸ್ವಾಮಿ, ಶಾಸ್ತ್ರ ಪ್ರಮಾಣ ಸರಿ, ಅದು ಯಾವ ಕರ್ಮದಿಂದಲೂ ಸಾಧ್ಯವಿಲ್ಲ ಅಂತ ಅದನ್ನು ಪೂರ್ವಪಕ್ಷ ಮಾಡಿ ನೀವು ಹೇಳಿದ್ರಿ. ನಾವು ಮೀಮಾಂಸಕರು ಹೇಳಿದ್ರು, ಆಮ್ನಾಯಸ್ಯ ಕ್ರಿಯಾರ್ಥತ್ವಾದ ಅನರ್ಥಕ್ಯವತದರ್ಥಾನ. ಎಲ್ಲ ವೇದಗಳಲ್ಲಿ ಎಲ್ಲೇ ತಗೊಂಡ್ರು ಕೂಡ ಅದು ಕ್ರಿಯೆಯನ್ನ ಉದ್ದೇಶ ಮಾಡಿ ಹೇಳುತ್ತೆ ಹೊರತು ಕ್ರಿಯೆಯನ್ನು ಹೇಳದ ವಾಕ್ಯಗಳು ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಸಮಾಧಾನವನ್ನು ಹೇಳಿದ್ರೆ ನೀವು, ಸರಿಯಾಗಿದೆ. ಆದರೆ ಕ್ರಿಯೆ ಬಿಡಿ ಸ್ವಾಮಿ, ಒಪ್ಕೊಂಡಾಯ್ತು. ಈಗ ನಾವು ಕ್ರಿಯೆಯನ್ನೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಏನು? ಪ್ರತಿಪತ್ತಿ ವಿಧಿ ವಿಷಯತೆಯ ಏವ ಶಾಸ್ತ್ರೇಣ ಬ್ರಹ್ಮ ಸಮರ್ಪ್ಯತೆ ಅಂದ್ರೇನು ನೋಡಿ. ಈ ಒಂದು ಶಾಸ್ತ್ರವು ಬ್ರಹ್ಮವನ್ನ ಏನು ಉಪಾಸನಾ ವಿಧಿಗೆ ಅಂಗವಾಗಿ ತಿಳಿಸಿಕೊಡುತ್ತಿದೆ. ಕರ್ಮಕ್ಕೆಲ್ಲ ಉಪಾಸನೆಗೆ. ಪರಮಾತ್ಮ ಏನಪ್ಪ ಇದು? ಹೌದು ನೋಡಿ, ಬೇಕಾದಷ್ಟು ವಾಕ್ಯಗಳನ್ನ ತೋರಿಸ್ಬಿಟ್ಟ ಆ ಪೂರ್ವಪಕ್ಷ. ನೋಡಿ, ಹೀಗಿದೆ, ಹೀಗಿದೆ, ಅಲ್ಲೇ ಹೀಗಿದೆ, ಇಲ್ಲೇ ಹೀಗಿದೆ. ಏನು ಕೇಳಿದವರು ಅಲ್ಲೇ ಸುಸ್ತಾಗ್ಬಿಡ್ಬೇಕು ಅಷ್ಟೊಂದು. ಆಗ ಅಲ್ಲಿ ಭಗವತ್ಪಾದ ಶಂಕರರು ಸ್ವಲ್ಪವೂ ಕೂಡ ವಿಚಲಿತರಾಗದೆ, ನೋಡಪ್ಪ, ನಿನ್ನ ಈ ಒಂದು ವಿಚಾರಧಾರೆ ಇದೆಯಲ್ಲ, ಯಾವುದರಲ್ಲಿ? ಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ನಿನ್ನ ವಿಚಾರಧಾರೆ ಇದೆಯಲ್ಲ, ಇದು ಸರಿ ಇಲ್ಲ. ಯಾವತ್ತಿಗೂ ಕೂಡ ಯಾವ ಕ್ರಿಯೆಗಾಗಲಿ, ಉಪಾಸನೆಗಾಗಲಿ, ಧ್ಯಾನಕ್ಕಾಗಲಿ, ನಿಯೋಗಕ್ಕಾಗಲಿ ಯಾವುದಕ್ಕೂ ಕೂಡ ಇದು ಬ್ರಹ್ಮ ವಿಷಯವಲ್ಲ ಅಷ್ಟೇ. ಇದು ಮತ್ತೆ ಏನಿಲ್ಲ. ಯಾತಕ್ಕೆ? ಅದನ್ನು ಹೇಳ್ತೇವೆ ಮುಂದೆ ಅಂತ ಹೇಳಿ, ಯಾವುದಕ್ಕೂ ವಿಷಯವಲ್ಲ ಅಂತ ಹೇಳಿದಾಗ ಪ್ರಕೃತದಲ್ಲಿ ಉಪಾಸನಾ ವಿಧಿಗೂ ವಿಷಯವಲ್ಲ ಅನ್ನುವ ಭಾಗದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಆಯಿತು, ಇದನ್ನು ಹೇಳಿದ್ದಲ್ಲ ಸ್ವಾಮಿ, ಹಿಂದೆ ಉಪಾಸನೆ ಇರೋ ವಿಷಯ ಹಂಗವಲ್ಲ ಅಂತ ತಿರುಗಿ ಯಾಕೆ ಹೇಳಿದ್ರಿ ಅಂದರೆ, ಇಲ್ಲಿ ಸ್ವಲ್ಪ ಒಂದು ಸಂಶಯ ಬರೋದಕ್ಕೆ ಕಾರಣ ಇದೆ. ಎಲ್ಲಿ? ಈ ಪ್ರಕರಣದಲ್ಲಿ. ಯಾಕೆ ಅಂತಂದ್ರೆ, ಇದು ಪ್ರಾಣಾಗ್ನಿಹೋತ್ರಕ್ಕೆ ಸಂಬಂಧಪಟ್ಟಿದ್ದು. ಯಾವಾಗ? ಭೋಜನ ಮಾಡುವಾಗ. ಈ ಭೋಜನ ಮಾಡೋದು ಪ್ರಾಣಾಗ್ನಿಹೋತ್ರ, ಅದಕ್ಕೆ ಪ್ರಾಣಾಹುತಿಯನ್ನು ಕೊಡ್ತಕ್ಕಂಥದ್ದು. ಅಲ್ಲಿ ಭೂತಗಳೆಲ್ಲ ಸುತ್ತುವರೆದಿರ್ತಾರೆ, ಕಾಯ್ಕೊಂಡು ಹೊಸ್ತು ಬಿಟ್ಟಿರ್ತವೆ. ಇವರು ಅಗ್ನಿ ಇದನ್ನ ಆಹುತಿ ಕೊಡಬೇಕು, ತೃಪ್ತರ ಇದೆ ಸರಿ. ಇವೆಲ್ಲ ಯಾವ ಇದಕ್ಕೂ ಭೋಜನ ಮಾಡಿದಾಗ ಸಂದರ್ಭ, ಇದಕ್ಕೂ ಇಲ್ಲಿ ಜ್ಞಾನದ ವಿಷಯದು, ಪರಬ್ರಹ್ಮದ ವಿಷಯ, ಇದಕ್ಕೂ ಏನ್ ಸ್ವಾಮಿ ಸಂಬಂಧ? ಇಲ್ಲಿ ಯಾಕೆ ತಂದ್ರು ಅದನ್ನ? ಇದನ್ನು ಬೇರೆ ಕಡೆ ಎಲ್ಲಾರು ಹೇಳ್ಬೋದಾಗಿತ್ತಲ್ಲ, ಬೇರೆ ಶಾಸ್ತ್ರದಲ್ಲಿ. ಇಲ್ಲಿ ಯಾಕೆ ತಂದ್ರು ಅಂತನ್ನುವಾಗ, ಅದಕ್ಕಾಗಿ ಆ ಸಂಶಯವು ಬಾರದೆ ಇರಲಿ ಅಂತೇಳಿ, ನೋಡಪ್ಪ, ಇದು ಈ ಒಂದು ಭೋಜನ ಪ್ರಕರಣ, ಪ್ರಾಣಾಗ್ನಿಹೋತ್ರ ಪ್ರಕರಣ ಇರಲಿ. ಆದರೂ ಕೂಡ ಏನಾಗಿದೆ? ಇದು ಉಪಾಸನೆಯ ಪ್ರಕರಣದಲ್ಲಿ ಹೇಳಿದ್ದಾರೆ. ಯಾವುದರಲ್ಲಿ? ವೈಶ್ವಾನರ ಉಪಾಸನೆ. ವೈಶ್ವಾನರೋಪಾಸನೆಯಲ್ಲಿ ಈ ಪದ ಬಳಸ್ಬಿಟ್ಟಿದ್ದಾರೆ. ಯಾವುದನ್ನ? ಅಗ್ನಿಹೋತ್ರ ಇದು ಒಂದು ಬಳಸ್ಬಿಟ್ಟಿದ್ದಾರೆ. ಅಗ್ನಿಹೋತ್ರವನ್ನು ಮಾಡಬೇಕು ಅಂತ ಬಳಸ್ಬಿಟ್ಟಿದ್ದಾರೆ. ಆದ್ದರಿಂದ ನೋಡಿ, ಎಷ್ಟು ಸಣ್ಣ ವಿಷಯವನ್ನು ತೆಗೆದುಕೊಂಡು
ಭಗವತ್ಪಾದ ಶಂಕರರು ಅದಕ್ಕೆ ಸಮನ್ವಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಓಹೋ ಆ ಸಂಶಯ ಬರದೆ ಇರಲಿ ಅಂತ ಹೇಳಿ ಈಗ ಇದನ್ನು ತಗೊಂಡಿರತಕ್ಕಂಥದ್ದು ವೈಶ್ವಾನರ ವಿದ್ಯೆಯನ್ನ. ವೈಶ್ವಾನರ ವಿದ್ಯೆ ಅಂತಕ್ಕಂಥ ವಿದ್ಯೆ ಅಂದ್ರೇನು ಉಪಾಸನೆ ಅಂತಂತ ವೈಶ್ವಾನರೋಪಾಸನೆಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಇದನ್ನು ತೆಗೆದುಕೊಂಡು ನಾವು ಹಿಂದೆ ಹೇಳಿದ್ವಲ್ಲ ಸಿದ್ಧಾಂತ, ಅದನ್ನ ನಾವು ತೋರಿಸ್ಕೊಡ್ತೇವೆ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಈಗ ಇದರಲ್ಲಿ ಇಷ್ಟು ಇದಾಯ್ತಲ್ಲ. ಇದು ಈಗ ಏನಿದು ಇದರ ವಿಷಯವಾಕ್ಯ ಏನು ಅದೆಲ್ಲ ನೋಡ್ತಾ ಇದ್ದಾರೆ. ವಿಷಯವಾಕ್ಯ ಆಗಿತ್ತು ಈ ವೈಶ್ವಾನರ ವಿದ್ಯೆ, ಇದು ಪ್ರಕರಣ. ಆ ಪ್ರಕರಣದಲ್ಲಿ ಛಾಂದೋಗ್ಯದಲ್ಲಿ ಒಂದು ವಾಕ್ಯ ಬಂದಿದೆ. ಏನು ಅಂತಂದ್ರೆ ತದ್ಯದ್ಭಕ್ತಂ ಪ್ರಥಮಮಾಗಚ್ಚೇತ್, ಅಂದ್ರೆ ಪ್ರಪ್ರಥಮವಾಗಿ ಯಾವ ಅನ್ನವು ದೊರಕುತ್ತದೆಯೋ ಅದರಿಂದ ತದ್ಧೋಮೀಯಂ, ಅದನ್ನ ಹೋಮ ಮಾಡಬೇಕು. ಸಹ ಯಾರು? ಸಹ ಕಹ. ಸಹ ಅಂದ್ರೆ ವೈಶ್ವಾನರೋಪಾಸಕ. ಆ ವೈಶ್ವಾನರೋಪಾಸಕರು ಇದನ್ನು ಮಾಡಬೇಕು. ಮಾಡಿ ಏನ್ ಮಾಡ್ತಾನೆ? ಆ ಪ್ರಥಮಾಂ ಆಹುತಿಂ ಜುಹುಯಾತ್, 5 ಆಹುತಿಗಳನ್ನು ಕೊಡಬೇಕು. 5 ಆಹುತಿಗಳಲ್ಲಿ ಪ್ರಥಮವಾಗಿ ಪ್ರಾಣಾಯ ಸ್ವಾಹ ಅಂತ ಶುರು ಮಾಡಿ ಪ್ರಾಣೋಪಾನ ವ್ಯಾನದಾನ ಸಮಾನ ಅಂತ ಹೇಳಿ ಈ ಸಮಾನದಿಂದ ಅದನ್ನು ಮುಕ್ತಾಯ ಮಾಡಿ 5 ಆಹುತಿಗಳನ್ನು ಕೊಡಬೇಕು ಅಂತ ಛಾಂದೋಗ್ಯದಲ್ಲಿ ಹೇಳಿದ್ದಾರೆ. ಮತ್ತೆ ಇದು ಹೇಳಿದ್ವಿ ಸ್ವಾಮಿ, ನಾವು ಹೇಳಿದ್ವಲ್ಲ ಇದು ಭೋಜನ ಪ್ರಕರಣ, ಇಲ್ಲಿ ಯಾಕೆ ತಂದ್ರಿ ಅಂತ. ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಏನು? ತಾಸುಚ ಪರಸ್ತ. ನೋಡಿ ಆ ಸಂದರ್ಭದಲ್ಲಿ ಮುಂದೆ ಏನು ಹೇಳಿದ್ದಾರೆ? ಅಗ್ನಿಹೋತ್ರ ಎಂಬ ಶಬ್ದವನ್ನು ಹಾಕಿಬಿಟ್ಟಿದ್ದಾರೆ. ಇದರಿಂದ ಬಂತು ಪ್ರಮಾದ. ಅಗ್ನಿಹೋತ್ರ ಶಬ್ದ ಯಾಕೆ ಸ್ವಾಮಿ ಇಲ್ಲಿ ಹಾಕಿದ್ರು? ಇದಕ್ಕೂ ಅಗ್ನಿಹೋತ್ರಕ್ಕೂ ಏನು ಸಂಬಂಧ ಅಂತಂದ್ರೆ ಅದನ್ನಲ್ಲಿ ಹೇಳ್ತಾರೆ. ಯಾತಕ್ಕೆ ಅಂದ್ರೆ ನೋಡಿ, ಯಾರು ಹೀಗೆ ತಿಳಿದು ಇದನ್ನ ಹೋಮ ಮಾಡುತ್ತಾರೆಯೋ, ಅಪ್ರಾಣಾಯ ಸ್ವಾಹ ಅಂತ ಮಾಡ್ತಾರಲ್ಲ, ಅದನ್ನ ಮಾಡುತ್ತಾರೆಯೋ ಅಂತ. ಹೇಗೆ ಇದನ್ನು ತಿಳಿದು, ಯಾವುದನ್ನು ತಿಳಿದು ಅಂತಂದ್ರೆ ಅದನ್ನು ಅದಕ್ಕೊಂದು ಸಂದರ್ಭ ಹೇಳ್ತಾರೆ. ಹೇಗೆ ನೋಡಿ, ಹಸಿದ ಮಕ್ಕಳು ತಾಯಿಯನ್ನು ಸುತ್ತುವರೆದು ಭೋಜನಕ್ಕಾಗಿ ಕಾಯ್ಕೊಂಡಿರ್ತಾರೆ, ಕೈ ತುತ್ತು ಯಾವಾಗ ಹಾಕ್ತಾಳೆ ಅಂತ. ಹಾಗೆ ಇಲ್ಲಿಯೂ ಕೂಡ ಈ ಒಂದು ಶರೀರದ ಒಳಗಡೆ ಭೂತಗಳು ಕಾಯ್ಕೊಂಡಿರ್ತವೆ ಹಸಿವು. ಅದನ್ನ ತೃಪ್ತಿಪಡಿಸುವುದಕ್ಕೋಸ್ಕರ ಇದನ್ನು ಮಾಡಬೇಕು. ಒಂದು ಅಗ್ನಿಹೋತ್ರವನ್ನ ಉಪಾಸನೆ ಮಾಡಬೇಕು. ಅಗ್ನಿಹೋತ್ರದಿಂದ ಉಪಾಸನೆ ಮಾಡಬೇಕು ವೈಶ್ವಾನರನ್ನು ಅಂತ ಹೇಳಿ ಬಂದಿದೆಯಪ್ಪ. ಅಗ್ನಿಹೋತ್ರ ಅಂತ ಬಂದಿದೆಯಲ್ಲ, ಅದಕ್ಕೆ ನಾವು ವಿಚಾರ ಮಾಡ್ತಾ ಇದ್ದೀವಿ ಅಷ್ಟೇ, ಇನ್ನೇನು ಇಲ್ಲ. ಈಗ ಈ ಸಂದರ್ಭ ಇದು. ಈಗ ಭೋಜನ ಸಂದರ್ಭದಲ್ಲಿ ಮಾಡಬೇಕು. ಭೋಜನ ಲೋಪವಾದರೆ ಈ ಒಂದು ಆಹುತಿಗೂ ಲೋಪವಾಗುತ್ತಲ್ಲ ಪ್ರಾಣಾಹುತಿಗಳಿಗೆ ಅಂತ ಸಂಶಯ ಬರುತ್ತೆ. ಆಗುತ್ತೋ ಇಲ್ವೋ ಅಂತ ವಿಚಾರ ಮಾಡಬೇಕಾಗಿದೆ. ವಿಚಾರ ಮಾಡೋಣ ಅಂದಾಗ ಪೂರ್ವಪಕ್ಷಿ ಎದ್ಬಿಟ್ಟು ಇಲ್ಲ ಸ್ವಾಮಿ, ಯಾವ ಲೋಪವೂ ಆಗುವುದಿಲ್ಲ ಅಂತ. ಅರೆ ಭೋಜನ ಇಲ್ಲದೆ ಇದ್ದಾಗ ಏನಾಗುತ್ತೆ? ಲೋಪ ಆಗುವುದಿಲ್ಲ ಅಂತ ಹೇಳ್ತಾ ಇದೆಯಲ್ಲಯ್ಯ ಅಂದ್ರೆ ಹೇಳ್ತೇವೆ ಅದನ್ನ ಅಂತ ಹೇಳಿ ಅದು ಇವತ್ತು ಹೇಳ್ತಾ ಇದ್ದಾನೆ. ನೋಡೋಣ. ನೋಡಿ ಏನು? ಭಕ್ತ ಅಂದ್ರೆ ಅನ್ನ ಅಂತ. ಹೀಗೆ ಈ ಅನ್ನ ಮುಂದೆ ಇರಬೇಕು. ಆಗ ಅನ್ನ ಮುಂದೆ ಇರೋದು ಯಾತಕ್ಕೆ? ಭೋಜನಾರ್ಥವಾಗಿ. ಅದರಲ್ಲಿ ಏನು? ಪ್ರಪ್ರಥಮವಾಗಿ ದೊರಕಿದ ಅನ್ನ ಮುಂದೆ ಇರುತ್ತೆ, ಭೋಜನ ಮಾಡಬೇಕೀಗ. ಆ ಭೋಜನ ಮಾಡುವ ಸಂದರ್ಭದಲ್ಲಿ ಆಹುತಿಯನ್ನು ಕೊಡಬೇಕು. ಆಗ ಭೋಜನ ಲೋಪ ಪ್ರಾಣಾಗ್ನಿಹೋತ್ರಸ್ಯ ಇತ್ರೇವಂ ಪ್ರಾಪ್ತೆ. ಭೋಜನ ಲೋಪವಾಗಿಬಿಟ್ಟ ಬಂದ ಪಕ್ಷ ಈ ಪ್ರಾಣಾಗ್ನಿಹೋತ್ರಕ್ಕೂ ಲೋಪವಾಗಿಬಿಡುತ್ತಲ್ಲ ಎಂಬ ಸಂಶಯವು ಬರಲಾಗಿ ಇತ್ಯೇವಂ ಸಂಶಯ ಸಂಪ್ರಾಪ್ತೆ ಅಂತ. ಅಂದ್ರೆ ಅದಕ್ಕೆ ಈ ಒಂದು ಪೂರ್ವಪಕ್ಷ ಹೇಳ್ತಾ ಇದ್ದಾನೆ, ನ ಲೋಪ್ಯೇತ, ಯಾವ ಲೋಪವೂ ಆಗುವುದಿಲ್ಲ. ಭೋಜನ ಲೋಪವಾದರೂ ಯಾವ ಲೋಪವೂ ಕೂಡ ಪ್ರಾಣಾಗ್ನಿಹೋತ್ರಕ್ಕೆ ಆಗುವುದಿಲ್ಲ. ಹೇಗಿದು? ವಿಚಿತ್ರವಾಗಿದೆಯಾ? ಅಕಸ್ಮಾತ್ ಹೇಗಪ್ಪ ಅಂದ್ರೆ ನೋಡಿ ಸ್ವಾಮಿ, ಅಲ್ಲೇ ಇದೆ. ಕಾರಣವನ್ನು ಹೇಳ್ಬಿಟ್ಟಿದ್ದಾರೆ. ಯಾಕೆ? ಆದರಾತ್,
ಸೂತ್ರದಲ್ಲಿ ಆದರಾದ ಲೋಪ ಆದರಾತ್ ಅಂದರೆ ಆದರವನ್ನು ಹೇಳಿರುವುದರಿಂದ ಎಲ್ಲಿ ಶ್ರುತಿಯಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಆದರ ಹೇಗೆ ಹೇಳಿದ್ದಾರೆ ಅಂತಂದ್ರೆ ನೋಡಿ ಸ್ವಾಮಿ, ಈ ವೈಶ್ವಾನರ ಉಪಾಸನೆ ವೈಶ್ವಾನರ ವಿದ್ಯೆಯ ಪ್ರಕರಣದಲ್ಲಿ ಜಾಬಾಲರು ಏನಂತ ಹೇಳ್ತಾರೆ ನೋಡಿ. ಛಾಂದೋಗ್ಯದಲ್ಲಿ ಇದನ್ನು ಉದಾಹರಣೆ ಮಾಡಿದ್ರು. ಏನು ಈ ವಾಕ್ಯನ ಇದು ಎಲ್ಲಿ ಬಂದಿತ್ತು? ವೈಶ್ವಾನರ ಉಪಾಸನೆ ಸಂದರ್ಭದಲ್ಲಿ ಬಂದಿತ್ತು. ಈಗ ಜಾಬಾಲ ಶ್ರುತಿ ಹೊಟ್ಟೋಗ್ಬಿಟ್ರು. ನೋಡಪ್ಪ, ಜಾಬಾಲ ಶ್ರುತಿಯಲ್ಲಿ ಇದೇ ವೈಶ್ವಾನರ ವಿದ್ಯೆಯನ್ನು ಹೇಳಿದ್ದಾರೆ. ಅಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ನೋಡಿ, ಇದು ಇವರು ಹೇಳ್ತಾ ಇರೋದು ಪೂರ್ವಪಕ್ಷ ಹೇಳ್ತಾ ಇರತಕ್ಕಂಥದ್ದು ಇವೆಲ್ಲ ಭೋಜನ ಲೋಪವಾದರೂ ಏನು ಲೋಪವಾಗುವುದಿಲ್ಲ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದೇನೆ ನೋಡಿ ಸ್ವಾಮಿ. ಈ ಜಾಬಾಲ ಶ್ರುತಿಯಲ್ಲಿ ಏನು ಹೇಳಿದೆ? ಪೂರ್ವೋ ಅತಿಥಿಭ್ಯೋಷ್ಣೀಯಾತ್. ಈಗ ಪೂರ್ವ ಅಂದ್ರೆ ಮೊದಲು ಅತಿಥಿಭ್ಯೋ ಅಶ್ನೀಯಾತ್, ಅತಿಥಿಗಳಿಗೆ ತೃಪ್ತಿಪಡಿಸಿ ಅವರಿಗೆ ಊಟವನ್ನು ಬಡಿಸಿ ಆಮೇಲಿಂದ ತಾನು ತಿನ್ನಬೇಕು ಅಂತ ಹೇಳಿದೆ. ಪೂರ್ವೇ ವಾಚ ಯಥಾ ವೈ ಸ್ವಯಂ ಅಹುತ್ವ ಅಗ್ನಿಹೋತ್ರಂ ಪರಸ್ಯ ಜುಹೋಯಾತ್ ಏವಂ ತತ್ ಇತಿ ಅತಿಥಿ ಭೋಜನಸ್ಯ ಪ್ರಾಥಮ್ಯಂ ನಿಂದಿತ್ವಾ ಸ್ವಾಭಿಭೋಜನಂ ಪ್ರಥಮಂ ಪ್ರಾಪಯಂತಿ ಪ್ರಾಣಾಗ್ನಿಹೋತ್ರೆ ಆದರಂ ಕರೋತಿ. ಇಲ್ಲಿ ಹೇಳಿದೆಯಲ್ಲ, ಏನಾಗುತ್ತೆ? ಯಥಾ ಪೂರ್ವ ಅತಿಥಿಭ್ಯೋ ಅಶ್ನೀಯ. ಹೇಗೆ ಅಂತಂದ್ರೆ ಯಥಾ ಹೇಗೆ ಸ್ವಯಂ ಅಹುತ್ವ ಅಗ್ನಿಹೋತ್ರಂ ಪರಜೀವ, ತಾನು ಮೊದಲು ಹೋಮ ಮಾಡದೆ ಅಹುತ್ವ ಅತಿಥಿಗಳಿಗೆ ಮುಂಚೆ ಅವರನ್ನು ತೃಪ್ತಿಪಡಿಸಿ ಅವರಿಗೆ ಊಟ ಮಾಡಬೇಕು ಅನ್ನುವುದರಿಂದ ಇದು ಏನಾಗುತ್ತೆ? ತಾನು ಸ್ವತಃ ಊಟ ಮಾಡದೆ ಇನ್ನೊಬ್ಬನಿಗೆ ಮೂಲಕ ಮಾಡಿಸಿ ತೃಪ್ತಿಪಡಿಸಿದಂತಾಯ್ತಲ್ಲ ಇದು ಅಂತಂದ್ರೆ ಅಲ್ಲಿ ಹೇಳ್ತಾರೆ, ಇದೀತಿ ಅತಿಥಿ ಭೋಜನಸ್ಯ ಪ್ರಾಥಮ್ಯಂ ನಿಂದಿತ್ವ ಸ್ವಾಮಿ ಭೋಜನಂ ಪ್ರಥಮಂ ಪ್ರಾಪಯಂತಿ ಪ್ರಾಣಾಗ್ನಿಹೋತ್ರೆ ಆದರಂ ಕರೋತಿ. ಇಲ್ಲಿ ಹೇಳ್ತಾರೆ ನೋಡಿ, ಅತಿಥಿಗಳ ಬಂದಿದ್ದರೂ ಕೂಡ ಆ ಅತಿಥಿಗಳನ್ನು ತೃಪ್ತಿಪಡಿಸದೆ ತಾನು ಏನು ಈ ಊಟ ಮೊದಲ ಅನ್ನ ಇದೆಯಲ್ಲ ಅದನ್ನ ತೆಗೆದುಕೊಂಡು ಅವ್ರು ಬಂದಿರ್ತಾರೆ. ಅತಿಥಿ ಅನ್ನ ಅದು ಅತಿಥಿ ಯಾರೋ ಇದೆ ಬಂದೇ ಇರ್ತಾರೆ. ಅವ್ರು ಅಲ್ಲಿ ಇವನು ಅದನ್ನು ತೃಪ್ತಿಪಡಿಸಬೇಕು ಊಟವನ್ನ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಏನಾಗಿದೆ? ಅತಿಥಿಯನ್ನ ನಿಂದಿತ್ವ. ಅತಿಥಿಗೆ ಅವನು ಮೊದಲು ಹಾಕಬೇಕು, ಅದು ಸರಿ. ಆದರೆ ಅದನ್ನ ಗಣನೆಗೆ ತಂದುಕೊಳ್ಳದೆ ಏನ್ ಮಾಡಿದ್ದಾರೆ? ಕೇವಲ ಅಗ್ನಿಹೋತ್ರದಲ್ಲೇ ಅಗ್ನಿಹೋತ್ರಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಅತಿಥಿಗಳು ಬೇಡ, ನೀನು ಸ್ವಯಂ ಪ್ರಾಣಾಹುತಿಯನ್ನು ಕೊಟ್ಟು ಆಮೇಲೆ ಬೇಕಾದ್ರೆ ಅತಿಥಿ ಅವೆಲ್ಲ ಬೇರೆ ಬೇರೆ ವಿಚಾರ. ಯಾತಕ್ಕೆ? ಪ್ರಥಮಾಂ ಇದು ಯಾವುದು? ಭಕ್ತಂ ಪ್ರಥಮ ಮಾಕಕ್ಷೆ. ಯಾವ್ದು ಮೊದಲು ಬಂದಿದೆ ಅನ್ನ ಅದನ್ನು ನೀನು ಮಾಡಬೇಕು, ನೀನು ಮಾಡಿಬಿಟ್ಟು ಊಟ ಮಾಡಿ ಆಮೇಲೆ ಅತಿಥಿಗಳೇ ಮಾಡಬೇಕು ಅಂದ್ಬಿಟ್ಟು ಅತಿಥಿ ಸತ್ಕಾರವನ್ನು ನಿಂದಿಸಿ ಏನು ಮಾಡಿದ್ದಾರೆ? ಅಗ್ನಿಹೋತ್ರಕ್ಕೆ ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ, ಅಗ್ನಿಹೋತ್ರ ಆಧಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದೇ ಇದು ಪ್ರಾಣಾಗ್ನಿಹೋತ್ರೆ ಆದರಂ ಕರೋತಿ. ಪ್ರಾಣಾಗ್ನಿಹೋತ್ರದಲ್ಲಿ ಆದರವನ್ನು ತೋರಿಸಿದ್ದಾರೆ. ಎಲ್ಲಿ? ಪ್ರಾಥಮ್ಯಂ ಅತಿಥಿ ಭೋಜನಸ್ಯ ಪ್ರಾಥಮ್ಯಂ ನಿಂದಿತ್ವ. ಅತಿಥಿ ಭೋಜನವನ್ನು ಪ್ರಪ್ರಥಮವಾಗಿ ಮಾಡಬೇಕು, ಅವನು ಮಾಡಿಸ್ಬೇಕು ಅಂತ ಅನ್ನೋದನ್ನು ನಿಂದೆ ಮಾಡಿ ಈ ಅಗ್ನಿಹೋತ್ರದಲ್ಲಿ ಆದರವನ್ನು ತೋರಿಸಿದ್ದಾರೆ. ಮತ್ತು ಯಾಹಿ ನ ಪ್ರಾಥಮ್ಯ ಲೋಪಂ ಸಹತೆ ನ ತರಾಂ ಸಾ ಪ್ರಾಥಮ್ಯವತ್ತು ಅಗ್ನಿಹೋತ್ರ ಲೋಪಂ ಸಹೇತ. ಈಗ ಅಗ್ನಿಹೋತ್ರ ಅಂತ ಇದೆ, ಅದು ಪ್ರಪ್ರಥಮವಾಗಿ ಆಹುತಿಯನ್ನು ಕೊಡಬೇಕು. ಒಂದು ಪಕ್ಷ ಕೊಡದೆ ಹೋಗ್ಬಿಟ್ರೆ
ಅದು ಸಹಿಸೋದಿಲ್ಲ. ಅದು ಹೀಗೆ ಪ್ರಥಮವಾಗಿ ಕೊಡಬೇಕಾದ ಆಹುತಿಯನ್ನೇ ಕೊಡದಿದ್ರೆ ಸಹಿಸೋದಿಲ್ಲ ಅಂತ ಅಂದ ಮೇಲೆ ಇನ್ನು ಅಗ್ನಿಹೋತ್ರವೇ ಲೋಪ ಆಗ್ಬಿಟ್ರೆ ಹೇಗೆ ಅದು ತಡೆಯುತ್ತೆ? ಆಗೋದಿಲ್ಲ ಅಂತ ಹೇಳಿ, ಆದ್ದರಿಂದ ಅಗ್ನಿಹೋತ್ರಕ್ಕೆ ಆಧಾರ, ಬೇರೇನು ಅತಿಥಿ ಸತ್ಕಾರಕ್ಕೆ ಆಧಾರವಿಲ್ಲ ಅಂತ ಹೇಳಿ ಇಲ್ಲೊಂದು ಸಣ್ಣ ಆಕ್ಷೇಪಣೆ ಹಾಕ್ತಾರೆ. ನಾನು ಭೋಜನಾರ್ಥ ಭಕ್ತಾಗಮನ ಸಂಯೋಗಾತ್ ಭೋಜನ ಲೋಪ ಪ್ರಾಪಿತ. ಅಂದರೆ ಆಯಿತು, ಇಲ್ಲಿ ನಿಮಗೆ ಭೋಜನ ಲೋಪ ಆಗ್ಬಿಟ್ರೆ ಭೋಜನ ಇಲ್ಲದೆ ಇದ್ದಾಗ ಏನು ಮಾಡೋದು ಅಂತಂದರೆ, ಇಲ್ಲ, ಭೋಜನ ಲೋಪ ಅಂತಂದರೆ ಏನಾಗಿದೆ ಸರಿಯಾಗಿ ನೋಡಪ್ಪ, ಪೂರ್ವ ಪಕ್ಷ ಹೇಳ್ತಾ ಹೋದಿವೆಲ್ಲ ಭೋಜನ ಲೋಪ ಅಂತಿದೆ. ಭೋಜನ ಲೋಪ ಅಂತಿರೋದ್ರಿಂದ ಭೋಜನ ಅಂದ್ರೆ ಏನು? ಆ ಭೋಜನವನ್ನು ಯಾವುದಕ್ಕೆ ವಿನಿಯೋಗ ಮಾಡಬೇಕು ಅದನ್ನು ಹೋಮ ಮಾಡ್ತಾ ಇದ್ದಾನೆ, ಹೌದು ತಾನೆ? ಪ್ರಾಣಾಯ ಸ್ವಹ ಅಂತ ಹೋಮ ಮಾಡ್ತಾ ಇದ್ದಾನೆ. ಯಾವುದರಿಂದ? ಭೋಜನ ಅಂದ್ರೆ ಏನು? ಆ ಭೋಜನ ಈ ಅಗ್ನಿಹೋತ್ರಕ್ಕೆ ದ್ರವ್ಯ ಅಂತ ಆಯಿತು ಅಷ್ಟೇ. ಅಗ್ನಿಹೋತ್ರಕ್ಕೆ ದ್ರವ್ಯ ಯಾವುದು? ಆ ಒಂದು ಅನ್ನ ಇದನ್ನು ತಗೊಂಡು ಹಾಕ್ತಾರಲ್ಲ, ಪ್ರಾಣಾಯ ಸ್ವಹ ಕೊಡ್ದ ಅದು ಅಷ್ಟೇ. ಮತ್ತು ಆ ದ್ರವ್ಯ ವಿಶೇಷ ವಿಧಾನಾರ್ಥತ್ವ, ಈ ಭೋಜನ ಅನ್ನ ತದ್ಯದ್ಭಕ್ತಂ ಅನ್ನ ಅಂತ ಹೇಳಿದ್ದಾರಲ್ಲ, ಆ ಅನ್ನವು ದ್ರವ್ಯ ವಿಶೇಷವನ್ನು ಹೇಳುತ್ತೆ ಅಷ್ಟೇನೆ. ಹಾಗಾಗಿ ಏನಾಗುತ್ತೆ, ಪ್ರಾಕೃತೆ ಹಿ ಅಗ್ನಿಹೋತ್ರೆ, ಪ್ರಕೃತಿಯಾಗಿರತಕ್ಕಂಥ ಅಗ್ನಿಹೋತ್ರದಲ್ಲಿ ಏನಾಗುತ್ತೆ, ಪಯಃಪ್ರಭೃತೀನಾಂ ದ್ರವ್ಯಾಣಾಂ ನಿಯತತ್ವಾತ್. ಈ ಪ್ರಕೃತಿಯ ಅಗ್ನಿಹೋತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ದ್ರವ್ಯ ಇದೆಯಲ್ಲ ಅದನ್ನ ಪಯಃಪ್ರಭೃತಿನ ಹಾಲೆ ಮೊದಲಾದವುಗಳನ್ನು ದ್ರವ್ಯವೆಂದು ವಿಧಾನ ಮಾಡಿದ್ದಾರೆ. ಏನು ಅಲ್ಲಿ ಏನಲ್ಲ, ಬರೀ ಅನ್ನವನ್ನೇ ಅಲ್ಲ. ಎಲ್ಲಿ ನೋಡಿ ಈ ಶ್ರುತಿನಲ್ಲಿ ಅಂತ ಹೇಳ್ಬಿಟ್ರು, ಜಬಾಲ ಶ್ರುತಿ ತಗೊಂಡೋದೇನು ಹೇಳ್ಬಿಟ್ರು. ಇಲ್ಲಿ ಏನು ಮಾಡಿ ಪೂರ್ವಪಕ್ಷ ಹೇಳ್ತಾ ಇರ್ತಕ್ಕಂಥದ್ದು ಹೇಳಿದ್ದಾರೆ ಏನಂತ, ಹಾಗೆ ಭೋಜನ ಅನ್ನ ಅಂತಕ್ಕಂಥದ್ದು ಅದು ಹೋಮ ದ್ರವ್ಯ, ಅದು ವೈಶ್ವಾನರಾಗಿ ಉಪಾಸನೆ ಮಾಡ್ತಾರೆ ಅಗ್ನಿಹೋತ್ರ, ಅದಕ್ಕೆ ದ್ರವ್ಯ ಅದು. ಒಂದು ಪಕ್ಷ ಆ ಅನ್ನ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ನೋಡಿ ಈ ಶ್ರುತಿಯಲ್ಲಿ ಹೇಳಿದೆ, ಈ ಅಗ್ನಿಹೋತ್ರವನ್ನ ಹಾಲು ಮೊದಲಾದ ದ್ರವ್ಯಗಳಿಂದಲೂ ಮಾಡಬಹುದು ಎಂಬುದಾಗಿ ನಿಯಮನ ಮಾಡಿದ್ದಾರೆ. ಆದ್ದರಿಂದ ಇಲ್ಲೂ ಕೂಡ ಅಗ್ನಿಹೋತ್ರ ಶಬ್ದಾತ್ ಕೌಂಡಪಾಯಿನಾಂ ಅಯನವತ್ ತದ್ಧರ್ಮ ಪ್ರಾಪ್ತವು. ಇದೇ ರೀತಿ ಇಲ್ಲೂ ಕೂಡ ಅಗ್ನಿಹೋತ್ರ ಶಬ್ದದಿಂದ, ಅಗ್ನಿಹೋತ್ರವನ್ನು ಮಾಡಿಸ್ಯಾರಲ್ಲ ಆ ಶಬ್ದದಿಂದ ಕೌಂಡಪಾಯಿನಾಂ ಅಯನವತ್, ಇವರೊಂದು ಈ ಶಾಖೆಯವರಿವರು, ಹಾಗೆ ಬೇಕಾದ ಶಾಖೆಯವರಿದ್ದಾರೆ, ತೈತ್ರಿಯ ಕಾಟಕ ಮತ್ತೆಲ್ಲ ಇದ್ದಾರಲ್ಲ, ಹಾಗೆ ಇವರು ಕೌಂಡಪಾಯರು ಶಾಖೆ. ಕೌಂಡಪಾಯಿನ ಅಯನ, ಅವರು ಮಾಡ್ತಕ್ಕಂಥ ಅಯನ ಅಂದರೆ ಅದು ಒಂದು ಯಜ್ಞ ಯಾಗ. ಅದೇನಾಗುತ್ತೆ ಅಯನ ಅಂತಂದರೆ, ಅದು 2 ದಿವಸ ಅಲ್ಲ, 10 ದಿವಸ ಅಲ್ಲ, 12 ದಿವಸ ಅಲ್ಲ, ತಿಂಗಳಾನುಗಟ್ಟಲೆ ನಡೆಯುತ್ತೆ, ವರ್ಷಾನುಗಟ್ಟಲೆ ನಡೀಬೋದು. ಅದು ಅಯನ ಅಂತ ಹಿಂದೆ ಹೇಳಿತ್ತಲ್ಲ, ಅದು ಐಕಾಹ ಮತ್ತು ಅಯನ ಅಂತಕ್ಕಂಥದ್ದು ಅದರ ವಿಧಾನಗಳು ಅಂತ. ಐಕಾಹ ಒಂದಿನ, ಆಮೇಲೆ ಇದು ಅಂತಂದರೆ ಅಯನ ಅಂತಂದರೆ ಜಾಸ್ತಿ ದಿವಸದಲ್ಲಿ ಮುಗಿಯತಕ್ಕಂಥದ್ದು ಅಂತ. ಆದರೆ ತದ್ಧರ್ಮ ಪ್ರಾಪ್ತ ಸತ್ಯ ಭಕ್ತ ದ್ರವ್ಯ ಏಕತಾ ಗುಣ ವಿಶೇಷ ಪದಾರ್ಥವೇದ ವಾಕ್ಯ. ಇದು ಈ ಭಕ್ತ ದ್ರವ್ಯ, ಭಕ್ತ ಅಂತಕ್ಕಂಥ ಅನ್ನ ಅಂತಕ್ಕಂಥದ್ದು ದ್ರವ್ಯ, ಅದರ ಒಂದು ಗುಣ ವಿಶೇಷವನ್ನು ವಿಧಾನವನ್ನು ಮಾಡಿದ್ದಾರೆ ಹೊರತು ಎಲ್ಲಿ ತದ್ಯದ್ಭಕ್ತಂ ಅಂತ. ಹಾಗಾಗಿ ಗುಣ ಅದು ಒಂದು ಪಕ್ಷ ಗುಣದ ಲೋಪ ಆದರೂ ಕೂಡ ಏನಾಗುತ್ತೆ, ಆ ಗುಣಿಗೆ ಏನೂ ಲೋಪ ಆಗೋದಿಲ್ಲ. ಗುಣದ ಲೋಪ ಇರ್ಬೋದು, ಗುಣ ಏನು ಆ ಅನ್ನದ ಲೋಪ ಆಗ್ಬೋದು, ಲೋಪ ಆದರೂ ಕೂಡ ಅಗ್ನಿಹೋತ್ರಕ್ಕೆ ಯಾವ ಲೋಪವೂ ಇಲ್ಲ. ಯಾಕೆ? ಇಲ್ಲಿ ಹೇಳಿದ್ದಾರೆ ಅನ್ನ ಅಲ್ಲ ತದ್ಯ, ಇಲ್ಲಿ ಪಯಃಪ್ರಭೃತಿನ ಹಾಲು, ಮೊದಲ ಹಾಲು ಅಂದರೆ ಹಾಲು ನೀರು ಮೊದಲಾದವುಗಳನ್ನು ಅಂತಂದು, ಮೊದಲಾದವುಗಳಿಂದಲೂ
ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕೌಂಡಪಾಯಿಗಳ ಆಯನದಂತೆ ಈ ಒಂದು ಅವರು ಆಚರಿಸುವಂತೆ ಇದು ಗುಣವಿಶೇಷಕ್ಕಾಗಿ ಹೇಳಿದ್ದಾರೆ ಅನ್ನ ಅಂತ ಅನ್ನೋದನ್ನ. ಹಾಗಾಗಿ ಗುಣಲೋಪೇನ ಮುಖ್ಯಸ್ಯ ಜೈಮಿನಿ ಸೂತ್ರ ಇದೆ. ಗುಣಲೋಪವಾದರೂ ಕೂಡ ಮುಖ್ಯವಾದ ಕರ್ಮಕ್ಕೆ ಯಾವ ಲೋಪವೂ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಭೋಜನ ಲೋಪೇ ಅಪಿ, ಒಂದು ಪಕ್ಷ ಭೋಜನ ಲೋಪವಾದರೂ ಕೂಡ ಅದ್ಭಿರ್ವ ಅನ್ಯೇನವ ದ್ರವ್ಯೇಣ, ಅದ್ಭಿರ್ವ ಅಂತಂದ್ರೇನು, ನೀರಿನಿಂದಲಾಗಲಿ ಅಥವಾ ಅನ್ಯೇನವ ದ್ರವ್ಯೇಣ ಬೇರೆ ಇನ್ನೊಂದು ಯಾವುದು ವಿಧಾನ ಮಾಡಿದ್ದಾರೆ, ಹಾಲು ಮುಂತಾದನ್ನ ಮಾಡಿದ್ದಾರೆ. ಅದರಲ್ಲಿ ಆ ದ್ರವ್ಯದಿಂದ ಪ್ರತಿನಿಧಾನ ನ್ಯಾಯೇನ, ಪ್ರತಿನಿಧಾನ ನ್ಯಾಯ ಅಂದ್ರೇನು, ಇಲ್ಲ ಇದು ಸಾಮಾನ್ಯವಾಗಿರುತ್ತೆ, ಪ್ರತಿನಿಧಿ ನ್ಯಾಯ ಅಂತ. ಏನು, ಇವನು ಹೋಗಲಿಲ್ಲ, ಇವನ ಪ್ರತಿನಿಧಿಯಾಗಿ ಇನ್ನೊಬ್ಬನ ಕಳಿಸೋದು. ನಾವೆಲ್ಲ ಪ್ರತಿನಿಧಿ ಚೆನ್ನಾಗಿ ಗೊತ್ತಲ್ಲ ನಮಗೆ. ನವಗ್ರಹ ಹೋಮ ಮಾಡ್ತಾ ಇದ್ದಾನೆ, ಇನ್ನೊಂದು ಹೋಮ ಮಾಡ್ತಾ ಇದ್ದಾನೆ, ಏನು ಮಾಡಬೇಕಲ್ಲಿ, ಇಷ್ಟೊಂದು ದಾನ ಮಾಡಬೇಕು, ಇಷ್ಟು ಅಂತ ಇರುತ್ತೆ. ಆವಾಗ ಏನು ಮಾಡ್ತಾನೆ, ಓ ಇಲ್ಲ ಇಷ್ಟೊಂದು ದಾನ ಮಾಡಬೇಕು ಅಂತ ಇದೆ, ಆದರೆ ಪ್ರತಿನಿಧಾನ ನ್ಯಾಯದಿಂದ ನಾನು ₹1 ಹಾಕ್ತೀನಿ ಅಂತಾನೆ. ಅಷ್ಟೆ. ಏನು, ಆ ₹1 ಹಾಕಿದ್ರು ಪ್ರತಿನಿಧಿ, ಅದು 1000 ಚಿನ್ನದ ವರಕ್ಕೆ ಪ್ರತಿನಿಧಿ ₹1. ನೋಡಿ ಇಲ್ಲಿ ಹೀಗೆ ಪ್ರತಿನಿಧಿ ನ್ಯಾಯನ ಅನ್ನ ಹಾಕಬೇಕು, ಆದರೆ ಅನ್ನಕ್ಕೆ, ಅನ್ನ ಎಂಬ ದ್ರವ್ಯಕ್ಕೆ ಪ್ರತಿನಿಧಿಯಾಗಿ ಈ ಹಾಲು ನೀರು ಮುಂತಾದವನ್ನು ಹಾಕ್ಬೋದು, ಆದರೂ ಅದನ್ನು ಹಾಕ್ಬೋದು. ಹಾಗಾಗಿ ಏನಾಗುತ್ತೆ, ಪ್ರಾಣಾಗ್ನಿಹೋತ್ರಕ್ಕೆ ಅನುಷ್ಠಾನಂ, ಪ್ರಾಣಾಗ್ನಿಹೋತ್ರವನ್ನು ಅನುಷ್ಠಾನ ಮಾಡಬೇಕು, ಅನುಷ್ಠಾನ ಆಗುತ್ತೆ. ಏನೂ ಲೋಪವಾಗೋದಿಲ್ಲ. ಭೋಜನ ಲೋಪವಾದರೂ ಸರಿ ಏನೂ ಆಗೋದಿಲ್ಲ. ಹಾಲೋ ನೀರು ಯಾವುದಾದ್ರೂ ಇದೆ ದ್ರವ್ಯ, ಅದರಿಂದ ಮಾಡಬಹುದು. ಯಾಕೆ ಅಂತಕ್ಕಂಥ ಅನ್ನ ಅಂತ ಹೇಳಿರ್ತಕ್ಕಂಥದ್ದಿಲ್ಲಿ ಕೇವಲ ದ್ರವ್ಯ ವಿಶೇಷವನ್ನು ಹೇಳಿದ್ದಾರೆ. ದ್ರವ್ಯ ವಿಶೇಷ, ಅದಕ್ಕೆ ಆ ಗುಣವನ್ನು ಹೇಳಿದ್ದಾರೆ. ಗುಣದ ಲೋಪವಾದರೂ ಕೂಡ ಗುಣಿಗೇನು ಲೋಪವಾಗುವುದಿಲ್ಲ. ಹಾಗಾಗಿ ಗುಣದ ಲೋಪ, ಅನ್ನದ ಲೋಪವಾದರೂ ಕೂಡ ಬೇರೆ ಯಾವುದೋ ದ್ರವ್ಯದಿಂದ ಹೋಮ ಮಾಡ್ಬೋದು. ಪ್ರಾಣಾಗ್ನಿಹೋತ್ರಕ್ಕೆ ಏನು ಲೋಪ ಇಲ್ಲ ಅಂತ ಹೇಳ್ಬಿಟ್ಟ ಪೂರ್ವಪಕ್ಷಿ. ಇದು ಪೂರ್ವಪಕ್ಷ ಸೂತ್ರ ಆಯಿತು. ಮುಂದೆ ಆಚಾರ್ಯರು ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. 2ನೇ ತಾರೀಕು